ವೆಲ್ಕಮ್ ಬ್ಯಾಕ್. ತೆಲಂಗಾಣದಲ್ಲಿ ಎಸಿಬಿ ಭರ್ಜರಿ ಬೇಟೆಯಾಡಿದೆ. ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳು ರಸ್ತೆ ಮತ್ತು ಕಟ್ಟಡ ಇಲಾಖೆಯ ಮುಖ್ಯ ಎಂಜಿನಿಯರ್ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ 2.5 ಕೆಜಿಗೂ ಅಧಿಕ ಚಿನ್ನಾಭರಣ, 2 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಭ್ರಷ್ಟಾಚಾರ ನಿಗ್ರಹ ದಳದಿಂದ ಮೋಹನ್ ನಾಯಕ್ ಮನೆ ಮೇಲೆ ರೇಡ್ ಆಗಿದೆ. ಮೋಹನ್ ನಾಯಕ್ ನಿವಾಸ ಮತ್ತು ಕಚೇರಿಗಳ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅಪಾರ ಪ್ರಮಾಣದ ನಗದು, ಚಿನ್ನಾಭರಣ ಎಲ್ಲವನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿಯೇ ಎಸಿಬಿ ಈ ರೇಡನ್ನ ಮಾಡಿತು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಹೆಚ್ಚಿನ ಆಸ್ತಿ ಗಳಿಕೆ ಆರೋಪದ ಮೇಲೆಗೆ ನಡೆದಂತಹ ಎಸಿಬಿ ರೇಡ್ ಇದು. 19 ಎಕರೆಗೂ ಹೆಚ್ಚು ಭೂಮಿ, ಐಷಾರಾಮಿ ಅಪಾರ್ಟ್ಮೆಂಟ್ ಇದನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಫೋಟೋದಲ್ಲಿ ನೀವು ನೋಡ್ತಾ ಇರುವಂತಹ ವ್ಯಕ್ತಿ ಮೋಹನ್ ನಾಯಕ್. ತೆಲಂಗಾಣದಲ್ಲಿ ರಸ್ತೆ ಮತ್ತು ಕಟ್ಟಡ ಇಲಾಖೆಯ ಮುಖ್ಯ ಎಂಜಿನಿಯರ್. ಅಪಾರ ಪ್ರಮಾಣದ ನಗದು ಹಾಗೂ ಚಿನ್ನಾಭರಣವನ್ನು ಮೋಹನ್ ನಿವಾಸದಲ್ಲಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಅದಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಆರೋಪ, 19 ಎಕರೆಗೂ ಹೆಚ್ಚು ಭೂಮಿ, ಐಷಾರಾಮಿ ಅಪಾರ್ಟ್ಮೆಂಟ್ ಎಲ್ಲವೂ ಕೂಡ ಮೋಹನ್ ನಾಯಕ್ ಬಳಿ ಇತ್ತು. ಎಸಿಬಿ ದಾಳಿಯ ಸಂದರ್ಭದಲ್ಲಿ ವಿದೇಶಿ ಮದ್ಯದ ಬಾಟಲ್ಗಳು ಕೂಡ ಪತ್ತೆಯಾಗಿವೆ. ಮೋಹನ್ ನಾಯಕ್ ನಿವಾಸದಲ್ಲಿ ಸಿಕ್ಕಂತಹ ವಸ್ತುಗಳನ್ನು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ. ತೆಲಂಗಾಣದಲ್ಲಿ ಇತ್ತೀಚೆಗೆ ನಡೆದಂತಹ ಪ್ರಮುಖ ದಾಳಿ ಇದು. ರಸ್ತೆ ಮತ್ತು ಕಟ್ಟಡ ಇಲಾಖೆಯ ಎಂಜಿನಿಯರ್ ಇನ್ ಚೀಫ್ ಜೆ ಮೋಹನ್ ನಾಯಕ್ ಅವರ ನಿವಾಸ ಮತ್ತು ಕಚೇರಿಗಳ ಮೇಲೆ ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳು ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಸಿಕ್ಕ ವಸ್ತುಗಳಿವೆ. ಜೊತೆಗೆ ಡ್ರಗ್ಸ್ ಮಾಫಿಯಾ ವಿರುದ್ಧ ಹೈದರಾಬಾದ್ನಲ್ಲಿ ಭಾರೀ ಶೋಧ ಕಾರ್ಯಾಚರಣೆಗಳು ಕೂಡ ನಡೀತಾ ಇದೆ. ತೆಲಂಗಾಣ ಸರ್ಕಾರದ ರಸ್ತೆ ಮತ್ತು ಕಟ್ಟಡ ಇಲಾಖೆಯ ಎಂಜಿನಿಯರ್ ಇನ್ ಚೀಫ್ ಈ ಮೋಹನ್ ನಾಯಕ್ ಭ್ರಷ್ಟಾಚಾರ ಮತ್ತು ಸಂಶಯಾಸ್ಪದ ವಿಧಾನಗಳ ಮೂಲಕ ಆದಾಯದ ಮೂಲಗಳನ್ನು ಮೀರಿ ಆಸ್ತಿ ಗಳಿಕೆ ಮಾಡದಂತಹ ಆರೋಪದ ಹಿನ್ನೆಲೆಯಲ್ಲಿ ಈ ರೇಡ್ ನಡೆದಿದೆ. 15ಕ್ಕೂ ಅಧಿಕ ಸ್ಥಳಗಳಲ್ಲಿ ಅಧಿಕಾರಿಗಳು ಶೋಧವನ್ನು ನಡೆಸಿದಾರಂತೆ. ಈ ಶೋಧದ ಸಂದರ್ಭದಲ್ಲಿ ಫಾರಿನ್ ಮದ್ಯದ ಬಾಟಲ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. 19 ಎಕರೆ 38 ಗುಂಟೆ ಭೂಮಿ, ಅದನ್ನು ಕೂಡ ದಾಖಲೆಗಳನ್ನು ಪತ್ತೆ ಹಚ್ಚಿದ್ದಾರೆ. ಹೈದರಾಬಾದ್ನ ಗಚ್ಚಿಬೌಲಿಯಲ್ಲಿ 4 ಫ್ಲಾಟ್ ಇರುವಂತಹ ಮೋಹನ್, ಹೈದರಾಬಾದ್ನ ಕೊಂಪಲ್ಲಿಯಲ್ಲಿ 3 ಫ್ಲಾಟ್ ಆಸ್ತಿ ಮೌಲ್ಯ ಇದೆಯಂತೆ. ಅಂದರೆ 7,43,00,000 ಅದು. ಮಯಪುರದಲ್ಲಿ 2.5 ಕೋಟಿ ವಿಲ್ಲಾ, ನಿಜಾಮಾಬಾದ್ನಲ್ಲಿ ವಿಲ್ಲಾ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಈ ಎಂಜಿನಿಯರ್ ಮೋಹನ್ ಅವರು ಹಣ, ಬಂಗಾರ, ಚಿನ್ನದ ಗಟ್ಟಿ, ವಿದೇಶದ 60 ಮದ್ಯದ ಬಾಟ್ಲಿ ಇವೆಲ್ಲವೂ ಕೂಡ ರೇಡ್ನ ಸಂದರ್ಭದಲ್ಲಿ ಪತ್ತೆಯಾಗಿವೆ. ಕೃಷಿ ಭೂಮಿ, ವಸತಿ ಫ್ಲಾಟ್ಗಳು, ವಿಲ್ಲಾಗಳು, ಇನ್ನು ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂತಹ ಮನೆಗಳು, ಆಸ್ತಿ ಖರೀದಿಗೆ ನಗದನ್ನು ಇಟ್ಟಿರೋದು ಮನೆಯಲ್ಲಿ, ಚಿನ್ನಾಭರಣ, ಗೃಹೋಪಯೋಗಿ ವಸ್ತುಗಳು, ಬೆಳ್ಳಿ ಆಭರಣಗಳು, ಎಲೆಕ್ಟ್ರಾನಿಕ್ ಉಪಕರಣಗಳು ಎಲ್ಲ ಸೇರಿ ಸ್ಥಿರ ಚರ ಆಸ್ತಿಗಳನ್ನು ಕೂಡ ಎಸಿಬಿ ಅಧಿಕಾರಿಗಳು ಗುರುತಿಸಿದಾರಂತೆ. 19.38 ಎಕರೆ ಪ್ರದೇಶದಲ್ಲಿ ಇರುವಂತಹ ಕೃಷಿ ಭೂಮಿ, ಅದನ್ನು ಕೂಡ ಎಸಿಬಿ ಅಧಿಕಾರಿಗಳು ಈಗ ಅದರ ದಾಖಲೆಯನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನೂ ಕೂಡ ವಿಚಾರಣೆ ಮುಂದುವರೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.